ಲಕ್ಷ್ಮೀನಾರಾಯಣ್ ಹೇಮಾದ್ರಿ ಅವರಿದ್ದಾರೆ. ಸರ್, ಈ ಕಾಂಗ್ರೆಸ್ನ ಡಿನ್ನರ್ ಸಭೆ ಅಥವಾ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ನೋಡಿ, ಈ ಅಧಿಕಾರದ ಮಾಯೆ ಏನೈತಲ್ಲ, ಇದು ನಿನ್ನೊಳು ಮಾಯೋ ಮಾಯೊಳಗೆ ನೀನು ಅನ್ನುವಂತ ಒಂದು ಮಂಕಿ ಅಂತ ಹೇಳ್ತಾರಲ್ಲ, ಅದನ್ನ ನಾನು ಈ ಸಂದರ್ಭದಲ್ಲಿ ಕೋಟ್ ಮಾಡ್ತಾ ನಾನು ಒಂದೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಕಾಂಗ್ರೆಸ್ನವ್ರಿಗೆ ನೀವು ಡಿನ್ನರ್ ಪಾರ್ಟಿ ಆದ್ರೂ ಮಾಡ್ರಿ, ಲಂಚ್ ಪಾರ್ಟಿನಾದ್ರೂ ಮಾಡ್ರಿ, ಬ್ರೇಕ್ಫಾಸ್ಟ್ ಪಾರ್ಟಿನಾದ್ರೂ ಮಾಡ್ರಿ, ಆದರೆ ರಾಜ್ಯದ ರೈತರ ಕುಟುಂಬಗಳಿಗೆ ತಿಥಿ ಊಟದ ಪಾರ್ಟಿ ಆಗ್ಲಿ, ಅಧಿಕಾರಸ್ಥರ ಕುಟುಂಬಗಳಿಗೆ ತಿಥಿ ಊಟದ ಪಾರ್ಟಿ ಆಗ್ಲಿ, ಗುತ್ತಿಗೆದಾರರ ಕುಟುಂಬಗಳಿಗೆ ತಿಥಿ ಊಟ ಮಾಡ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಮಾಡಬೇಡ್ರಿ. ನಿಮ್ಗ ಆಡಳಿತ ಮಾಡಾಕ ಈ ರಾಜ್ಯದ ಜನತೆ ಏನೋ ಒಂದು ಮರಳಾಗಿನೋ, ಏನೋ ನಿಮ್ಮ ಆಶೆ ಗ್ಯಾರಂಟಿಗಳ ಇದಕ್ಕೆ ಆಮಿಷಕ್ಕೆ ಬಲಿಯಾಗಿನೋ ನಿಮ್ಗೊಂದು ಒಳ್ಳೆ ಅವಕಾಶ ಕೊಟ್ಟಿದಾರ. ಈ ರಾಜ್ಯದಲ್ಲಿ ನಿಮ್ಗೆ ಅಧಿಕಾರ ಮಾಡಕ್ ಕೊಟ್ಟಿದಾರ, ನಮಗೆ ಕಾವಲುಗಾರ ಕಾರ್ಯ ಮಾಡಕ್ ನಮ್ಗೆ ಕೊಟ್ಟಿದಾರ, ನಾವು ಮಾಡ್ತಾ ಇದ್ದೀವಿ. ಏನು ಈ ಸರ್ಕಾರ ಆರಂಭದಿಂದ ಬಂದಾಗಿನಿಂದ ನಾವು ನೋಡ್ತಾ ಇದೀವಿ. ಆರಂಭದಲ್ಲಿ ಏನಾಯ್ತು, ಬಹಳ ದಿವಸ ಯಾರು ಮುಖ್ಯಮಂತ್ರಿ ಆಗ್ಬೇಕು, ಉಪಮುಖ್ಯಮಂತ್ರಿ ಆಗ್ಬೇಕು, ನಾನು ನೀನು ಅನ್ನುವಂತ ಎಲ್ಲ ವಿಚಾರಗಳು ನಡೆದು ಅದೆಲ್ಲ ಆದ್ಮೇಲೆ ಒಂದ್ ಹಂತಕ್ಕೆ ಬಂದು ಅಧಿಕಾರ ಆಯ್ತು. ಕೆಲವೇ ದಿನಗಳಲ್ಲಿ ಇವ್ರದ್ದೇನು ಆರಂಭ ಆಯ್ತು ಅಂತಂದ್ರೆ, ಏನು ಸಮುದಾಯಕ್ಕೊಂದೊಂದು ಉಪಮುಖ್ಯಮಂತ್ರಿ ಕೊಡ್ರಿ ಅಂತ ಕೇಳಕ್ ಆರಂಭ ಮಾಡಿದ್ರು ಅಲ್ವಾ. ಏನು ಆ ಸಂದರ್ಭದಲ್ಲಿ ನೇರವಾಗಿ ಮಾತನಾಡಿದಂತ ಉದಾಹರಣೆಗಳು ಇದಾವ. ಮತ್ತೆ ಅದು ಮುಂದುವರೆದಾದ್ಮೇಲೆ ರಾಜ್ಯದ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಇವರಲ್ಲಿ ಆರಂಭ ಆಯ್ತು. ಇವಾಗ ಇವ್ರು ಹೇಳಿದ್ರು ಅಪ್ಪ ಆದ್ಮೇಲೆ ಮಗ, ಮಗ ಆದ್ಮೇಲೆ ಮೊಮ್ಮಗ ಅಂತ ಹೇಳಿದ್ರು. ಜವಾಹರ್ಲಾಲ್ ನೆಹರು ಆದ್ಮೇಲೆ ಇಂದಿರಾ ಗಾಂಧಿ ಆದ್ಮೇಲೆ ರಾಜೀವ್ ಗಾಂಧಿ ಆದ್ಮೇಲೆ ರಾಹುಲ್ ಗಾಂಧಿ, ಯಾರ ಕುಟುಂಬದ ಪ್ರಧಾನಮಂತ್ರಿ ದೇಶಕ್ಕೆ ಅನ್ನುವಂಥದ್ದನ್ನ ನಾನು ಅವ್ರಿಗೆ ಬಿಟ್ಟಿದ್ದಂತ ವಿಚಾರ. ಮತ್ತು ಇನ್ನೊಂದು, ಇದೇ ಸಂದರ್ಭದಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೊನ್ನೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಆದಂತ ಔತಣಕೂಟದ ನಂತರ ಏನು ಇವ್ರು ಹೇಳಿದ್ರು, ನಮ್ಮವ್ರೇನು ಹೇಳಂಗಿಲ್ಲ ಅಂತ ಹೇಳಿದ್ರು. ಸನ್ಮಾನ್ಯ ಮಹದೇವಪ್ಪನವ್ರು ಯಾವ ರೀತಿ ಮಾತಾಡಿದ್ರು ನಾವೆಲ್ಲ ನೋಡಿದೀವಿ, ಮಾಧ್ಯಮದಲ್ಲಿ ನೋಡಿದೀವಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಇನ್ನು 3.5 ವರ್ಷ ಅವರೇ ಇರ್ತಾರ ಅಂತ ನೇರವಾಗಿ ಹೇಳಿದ್ರು. ಸತೀಶ್ ಜಾರಕಿಹೊಳಿ ಅವರು ಏನಾಯ್ತು ಸಭೆ ಅಂದ್ರೆ, ಕೂಟಕ್ಕೆ ಕೂಡಿದ ಮೇಲೆ ಸಹಜವಾಗಿ ರಾಜಕಾರಣ ಅಂತ ಹೇಳಿದ್ರು. ಆಮೇಲೆ ರಾಜಣ್ಣನವರಂತರೂ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಮಾತನಾಡಿದ್ರು. ಇದಕ್ಕೆ ಕೌಂಟರ್ ಆಗಿ ಸನ್ಮಾನ್ ಚೆಲುವರಾಯ ಸ್ವಾಮಿ ಅವರ ಮನೆಯಲ್ಲಿ ಅದು ಅವರು ಒಂದು ನೆಪ ಹೇಳ್ಕೊಂಡು ಲಂಚ್ ಮೀಟಿಂಗ್ ಅಂತ ಹೇಳಿ ಮಾಡಿದ್ರು. SM ಕೃಷ್ಣ ಅವ್ರದ್ದು ಕಾರ್ಯಕ್ರಮ ಆಯೋಜನೆ ವಿಚಾರ ಅಂತ ಹೇಳಿ ಅಲ್ಲಿ ಸೇರಿದಂಥವ್ರು ಒಕ್ಕಲಿಗ ಶಾಸಕರುಗಳು, ಇಲ್ಲಿ ಸೇರಿದಂಥವ್ರು ಅಹಿಂದ ಶಾಸಕರುಗಳು. ನೀವೇನು ಸಂದೇಶ ಕೊಡಕ್ ಹೊರಟಿದ್ದೀರಿ ರಾಜ್ಯಕ್ಕೆ, ಜನತೆಗೆ? ನಾನು ಅದನ್ನ ಹೇಳ್ತಾ ಇದ್ದೀನಿ. ನೀವು ಯಾವ್ದಾದ್ರು ಮೀಟಿಂಗ್ ಮಾಡ್ಕೊಡ್ರಿ, ಡಿನ್ನರ್ ಮಾಡ್ರಿ, ಲಂಚ್ ಮಾಡ್ರಿ, ಬ್ರೇಕ್ಫಾಸ್ಟ್ ಮಾಡ್ರಿ, ಆದ್ರೆ ಈ ರಾಜ್ಯದ ರೈತರ ಪಾಲಿಗೆ, ಅಧಿಕಾರಿಗಳ ಪಾಲಿಗೆ, ಗುತ್ತಿಗೆದಾರರ ಪಾಲಿಗೆ ಮರಣ ಭಾಗ್ಯ ಕೊಟ್ಟು, ಆತ್ಮಹತ್ಯೆ ಭಾಗ್ಯ ಕೊಟ್ಟು, ಅವ್ರ ಕುಟುಂಬದವರು ತಿಥಿ ಊಟ ಮಾಡಿಕೊಡ್ಬೇಡ್ರಪ್ಪ ಅಂತ ಒಬ್ಬ ಭಾರತೀಯ ಜನತಾ ಪಕ್ಷದ ವಕ್ತಾರನಾಗಿ ಈ ಕಾಂಗ್ರೆಸ್ಸಿಗರಲ್ಲಿ ನಾನು ಕೇಳಬಯಸ್ತಾ ಇದ್ದೀನಿ ಮೇಡಮ್ ಈ ಸಂದರ್ಭದಲ್ಲಿ. ರೈಟ್, ಮುನೀರ್ ಅವರು ಏನ್ ಹೇಳ್ತೀರಿ? ಅವರ ಪ್ರಶ್ನೆ ಜೊತೆಗೆ ನನ್ನ ಪ್ರಶ್ನೆ ಹೇಳ್ಬಿಡ್ತೀನಿ. ನೀವಂದ್ರೆ ಸುರ್ಜೇವಾಲಾ ಅವ್ರು ಕಾಲ್ ಮಾಡಿದ ತಕ್ಷಣ ಬೇಡ ಮುಂದೂಡಿ ಅಂತ ಹೇಳಿದ ತಕ್ಷಣ, ಸಮಾಜಕ್ಕೆ ತಪ್ಪು ಮೆಸೇಜ್ ಕಳ್ಸೋದು ಬೇಡ ಅಂತ ಹೇಳಿದ ತಕ್ಷಣ ನಾವು ಸ್ಟಾಪ್ ಮಾಡಿದ್ವಿ ಅಂತ. ಈಗ ಅದಕ್ಕೂ ಮುಂಚೆ ನೀವೇ ಹೇಳಿದ್ರಿ ಡಿನ್ನರ್ ಸೇರೋದ್ರಲ್ಲಿ ಏನ್ ತಪ್ಪಿದೆ, ಕರೆದು ಧನ್ಯವಾದ ಹೇಳಿದ್ರಲ್ಲಿ ಏನ್ ತಪ್ಪಿದೆ, ಯಾಕೆ ಸುರ್ಜೇವಾಲಾ ಅವ್ರಿಗೆ ಧನ್ಯವಾದ ಹೇಳಬೇಕು, ಧನ್ಯವಾದ ಹೇಳಿದ್ರಲ್ಲಿ ಏನ್ ತಪ್ಪಿದೆ ಅನ್ನೋದು ಸುರ್ಜೇವಾಲಾ ಅವ್ರಿಗೆ ಗೊತ್ತಿಲ್ವಾ? ಹಾಗಾದ್ರೆ ಎಷ್ಟು ಸೂಕ್ಷ್ಮತೆ ಇದು ಯಾವ್ದೋ ಬೇರೆ ರೀತಿಯಾದಂತಹ ಹಾದಿ ಹಿಡಿತಾ ಇದೆ ಅಂತ ಅವ್ರಿಗೆ ಅನ್ಸಿರಬಹುದಲ್ವಾ? ಇಲ್ಲ, ನೀವು ಕರೆಕ್ಟ್. ನಾನು ಹೇಳಿದ ಫಸ್ಟ್ ಪಾಯಿಂಟು, ಯಾವುದೇ ಸಮುದಾಯದ ಒಂದು ನಾಯಕರುಗಳು ಸೇರಿಕೊಂಡು ಆ ಸಮುದಾಯದ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು ಮತ್ತು ಆ ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ತರುವಂಥದ್ದು ತಪ್ಪಲ್ಲ. ಇದೇ ರೀತಿಯಾಗಿ ಅವ್ರು ಮಾಡಕ್ಕೆ ಹೊರಟಿದ್ದಾರೆ ಅಂದಾಗ ಸಂದರ್ಭ, ಈಗ ಆಲ್ರೆಡಿ ಮೀಡಿಯಾಗಳಲ್ಲಿ ಏನು ಬರ್ತಾ ಇದೆ, ಅದಕ್ಕೆ ಅವಕಾಶ ಬೇಡ, ಅದು ರದ್ದಾಗಿದೆ ಅಲ್ಲ, ಮುಂದೂಡಲಾಗಿದೆ. ಡೇಟ್ ಮುಂದೆ ನಮಗೆ ಬಂದಿರುವಂತ ಮಾಹಿತಿ ರದ್ದು ಮಾಡಿದ್ದಾರೆ, ಅವರ ಪತ್ರ ಬ್ರೇಕ್ ಹಾಕಿದ್ದಾರೆ. ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಪರಮೇಶ್ವರ್ ಅವರು ಪತ್ರನೇ ಬರೆದ್ಬಿಟ್ಟಿದ್ದಾರೆ. ಅದಕ್ಕೆ ಅದು ಏನಕ್ಕೆ ಆಗಿದೆ ಅನ್ನೋದು ಪತ್ರ ಬರೆದಿದೆ. ಅದ್ರಲ್ಲಿ ಹೇಳಿದ್ದಾರೆ ಸದ್ಯಕ್ಕೆ ಮುಂದೂಡಲಾಗಿದೆ, ಮಾಡ್ತೀವಿ. ಯಾಕೆಂದ್ರೆ ಇದು ಯಾವುದು ರಾಜಕೀಯದಲ್ಲ. ಆ ಸಮುದಾಯಗಳು ನಮ್ಮ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ ಅಂದಾಗ ಒಂದು ಥ್ಯಾಂಕ್ಸ್ ಗಿವಿಂಗ್ ಮಾಡಲೇಬೇಕಾಗಿದೆ, ಅದನ್ನು ಮಾಡ್ತಾರೆ. ಇದರಲ್ಲಿ ಯಾವುದೇ ರಾಜಕಾರಣಗಳು ಬರೋದಿಲ್ಲ. ಮತ್ತೆ BJP ವಕ್ತಾರರು ಹೇಳ್ತಾ ಇದ್ರು, ತಿಥಿ ಊಟ, ಹಾವೇರಿ ಗೋಲಿಬಾರ್ ಮಾಡಿ ರೈತರನ್ನ ಗೋಲಿಬಾರ್ ಮಾಡಿ ಸಾಯಿಸಿದವರು ಯಾರು ಅನ್ನುವಂಥದ್ದು ಅವ್ರು ಮರ್ತು ಬಿಟ್ಟಿದ್ದಾರೆ. ಇವತ್ತಿಗೂ ಈ ದೇಶದಲ್ಲಿ ವರ್ಷಕ್ಕೆ 12,000 ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಅಂದರೆ ಕೇಂದ್ರದಲ್ಲಿ ಕೂತಂತಹ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನ ತಿಳ್ಕೋಬೇಕು.
ಮನಮೋಹನ್ ಸಿಂಗ್ ರವರು ಅಧಿಕಾರದಿದ್ದಾಗ, ಇದೇ ಕಾಂಗ್ರೆಸ್ ಅಧಿಕಾರ ಇದ್ದಾಗ 78,000 ಕೋಟಿ ಸಾಲ ಮನ್ನಾ ರೈತರಿಗೆ ಮಾಡಿದಂಥವ್ರು ನಾವು. ನೀವು 14 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿರುವಂಥದ್ದು 4-5 ಕಾರ್ಪೊರೇಟ್ ವಲಯದ ಉದ್ಯಮಿಗಳಿಗೆ ಮಾತ್ರ ಅನ್ನೋದು ಬಿಜೆಪಿ ತಿಳ್ಕೋಬೇಕು. ಈ ಥರದ ಉಸಿರುವಳ್ಳಿ ಆಟ ಬೇಡ, ಸತ್ಯವಾಗಿ ನೇರವಾಗಿ ಮಾತಾಡೋದಾದ್ರೆ ಬರಬೇಕು, ಮಾತಾಡ್ತೀನಿ. ಎರಡನೇದಾಗಿ ಚಲುವರಾಯ ಸ್ವಾಮಿಯವ್ರ ಮನೇಲಿ ಸೇರಿದ್ರು ಅಂತ ನಾನು ಹೇಳ್ತಾ ಇರುವಂಥದ್ದು, SM ಕೃಷ್ಣರವರು ನಮ್ಮ ಪಕ್ಷದ ನಾಯಕರಾಗಿದ್ರು ಸಹ ಅವರು BJP ಹೋಗಿದ್ರು. BJP ಅವರಿಗೆ ಒಂದು ಸ್ವಲ್ಪ ಮಾನವೀಯತೆ ಇದ್ದಿದ್ರು ಸಹ ನಮ್ಮ ಪಕ್ಷಕ್ಕೆ ಬಂದಿದ್ರು ಅನ್ನುವಂತಹ ಒಂದು ಗೌರವಕ್ಕಾದರೂ ಸಹ ಅವ್ರನ್ನ ನೆನೆಸ್ಕೋಬೇಕಾಗಿತ್ತು, ನೆನೆಸ್ಕೊಂಡಿಲ್ಲ. ಇವತ್ತು ಆ SM ಕೃಷ್ಣರವರ ನೆನಪಿಗೋಸ್ಕರ ಏನೋ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳೋಕೆ ಹೋಗಿರೋದಕ್ಕೋಸ್ಕರ ಸೇರಿದ್ದಾರೆ. ಅಲ್ಲ, ಅವ್ರು ಹೇಳಿದ್ದಾರೆ, ಅವ್ರು ಅಷ್ಟು ವಿಷಯ ಹೇಳಿದಕ್ಕೆ ಅವ್ರಿಗೆ ಉತ್ತರ ಕೊಡ್ಬೇಕು. ಅವ್ರು ಅಷ್ಟು ಮಾತಾಡಿದ್ರಲ್ಲ, ಏನೋ ತಿಥಿ ಸಮಾರಂಭ ಅಂತೆ, ಇದು ಅಲ್ಲ. ಇವತ್ತು ಅಭಿವೃದ್ಧಿ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀರಾ? ನಾವು ಅಟ್ಲೀಸ್ಟ್ ನಾವು ಧೈರ್ಯವಾಗಿ ಪ್ರತಿಯೊಂದು ಸಮುದಾಯವನ್ನು ಕ್ಲೈಮ್ ಮಾಡೋಕೆ ಅವಕಾಶ ಕೊಡ್ತಾ ಇದ್ದೀವಿ. ನೀವು ಧೈರ್ಯ ಇದ್ರೆ ನೆಕ್ಸ್ಟ್ CM ಏನು ಹುದ್ದೆ ಇದೆಯಲ್ಲ ಅದಕ್ಕೆ ಒಂದು ಸಮುದಾಯ ಬಿಟ್ಟು ಬೇರೆಯವ್ರನ್ನ ಕೂರಿಸ್ತೀವಿ ಅನ್ನುವಂತ ಹೇಳುವಂತ ಧೈರ್ಯ ನಿಮಗಿದೆಯಾ? ಮಾಡ್ತೀರಾ? ಸಾಧ್ಯ ಇಲ್ಲ. ಯಡಿಯೂರಪ್ಪರು ಅದಾದ್ಮೇಲೆ ಯಡಿಯೂರಪ್ಪರ ಆತ್ಮೀಯ ಎನ್ನುವ ಕಾರಣಕ್ಕೆ ಸದಾನಂದ ಗೌಡರಿಗೆ ಒಂದು 11 ತಿಂಗಳ ಅವಕಾಶ ಸಿಕ್ತು ಬಿಟ್ರೆ ಇನ್ನೊಂದು ಸಮುದಾಯದವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡುವ ಶಕ್ತಿ ಬಿಜೆಪಿ ಇದೆಯಾ ಅನ್ನೋದನ್ನ ಅಹಿಂದ ಸಮಾವೇಶಗಳು ನಡೆಸ್ತಾ ಇರುವುದಕ್ಕೆ ಕಾರಣ ಏನು? SC ಸಮಾವೇಶ ಅಥವಾ ಇರಬಹುದು, ಅಹಿಂದ ಸಮಾವೇಶ, ಅದೇ ರೀತಿಯ ಸಮಾವೇಶಗಳನ್ನ ಪದೇ ಪದೇ ನಡೆಸ್ತಾ ಇರೋದಕ್ಕೆ ಕಾರಣ ಏನು? ಏನ್ ಮೆಸೇಜ್ ಕೊಡೋದಕ್ಕೆ ಹೊರಟಿದ್ದೀರಿ? ಏನ್ ಮೆಸೇಜ್ ಕೊಡೋದಕ್ಕೆ ಸಿದ್ದರಾಮಯ್ಯನವರ ಬಣ ಹೊರಟಿದೆ? ನೋಡಿ, ವಾಟ್ ಇಸ್ ಅ ಸ್ಟ್ರಾಂಗ್ ಮೆಸೇಜ್? ಅಹಿಂದ ಸಮಾವೇಶ ಅಂತ ಹೇಳಿದ್ರೆ ಇದರಲ್ಲಿ ಎಲ್ಲರೂ ಬರ್ತಾರೆ, ಇದರಲ್ಲಿ ಯಾರನ್ನು ಹೊರಗಿಡುವ ಪ್ರಶ್ನೆ ಇಲ್ಲ. ಪ್ರತಿಯೊಬ್ಬರನ್ನ ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ ಎಲ್ಲ ಬರ್ತಾರೆ, ಎಲ್ಲರೂ ಬರ್ತಾರೆ ಇದರಲ್ಲಿ. ಅದನ್ನೇ ಹೇಳ್ತಾ ಯಾರನ್ನು ಹೊರಗಿಡುವಂತದಿಲ್ಲ. ಅದನ್ನೇ ಅವರೆಲ್ಲರೂ ಸೇರ್ಕೊಂಡು ಯಾವ ಸಮುದಾಯಕ್ಕೆ ಮೆಸೇಜ್ ಕೊಡೋದಕ್ಕೆ? ಯಾವ ಸಮುದಾಯಕ್ಕೂ ಇಲ್ಲ, ಎಲ್ಲರ ಜೊತೆಯಲ್ಲಿ ನಾವಿದ್ದೀವಿ ಅನ್ನುವ ಸಂದೇಶ. ನಾವು ಯಾರನ್ನೂ ಬಿಡೋದಿಲ್ಲ. ಕಾಂಗ್ರೆಸ್ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯ, ನಾವು ರಾಜಕಾರಣಕ್ಕೋಸ್ಕರ ಜಾತಿನ ಹೊರಗಿಡೋದು, ಧರ್ಮನ ಹೊರಗಿಡುವಂತ ವ್ಯವಸ್ಥೆಗೆ ಕಾಂಗ್ರೆಸ್ ಒಗ್ಗಲ್ಲ. ಖಂಡಿತವಾಗಲೂ ಈ ದೇಶದ, ಈ ರಾಜ್ಯದ ಪ್ರತಿ ಒಂದು ತಳಮಟ್ಟದ ಜಾತಿಯಿಂದ ಹಿಡಿದು, ಫಾರ್ ಎಕ್ಸಾಂಪಲ್ ಜೈನ ಸಮುದಾಯಕ್ಕೆ ಅವ್ರು ಏನು ರೆಪ್ರೆಸೆಂಟ್ ಕೊಟ್ಟರು, ನಮ್ಮಲ್ಲಿರುವಂಥ ಪರ್ಸೆಂಟೇಜ್ ಲಕ್ಷದಲ್ಲಿ ಇರುವಂಥವ್ರು ಜೈನ ಸಮುದಾಯ, ನಾವೊಂದು ಮಿನಿಸ್ಟ್ರಿ ಕೊಟ್ಟಿದ್ದೀವಿ. ಅವರಿಗೆ ಅಲ್ಪಸಂಖ್ಯಾತರ ಒಂದು ಶಾಸಕರನ್ನ ತೋರಿಸುವಂತ ಶಕ್ತಿ ಬಿಜೆಪಿ ಅವರಿಗೆ ಇದೆಯಾ? ಅದನ್ನೇ ನಾವು ಹೇಳ್ತಾ ಇರುವಂಥದ್ದು. ಕಾಂಗ್ರೆಸ್ ಅಂದ್ರೆ ಎಲ್ಲರನ್ನ ಒಳಗೊಳ್ಳುವಂತಹ ಪಕ್ಷ, ಅದುವೇ ಅಹಿಂದ. ಯಾರನ್ನೂ ಹೊರಗಿಡುವ ಪ್ರಶ್ನೆ ಇಲ್ಲ ಕಾಂಗ್ರೆಸ್ನಲ್ಲಿ ಅನ್ನೋದಕ್ಕೆ ಅಹಿಂದ. ಸತ್ಯನಾರಾಯಣ ಅವರೇ ಏನ್ ಹೇಳ್ತೀರಿ? ನೋಡಿ, ಇಲ್ಲಿ ಊಸರವಳ್ಳಿ ಅನ್ನುವಂಥ ಶಬ್ದ ಅವ್ರು ಹೇಳಿದ್ರು. ವಾಸ್ತವವಾಗಿ ಊಸರವಳ್ಳಿ ಈ ದೇಶದಲ್ಲಿ ಇರುವಂಥದ್ದು ಅದು ಕಾಂಗ್ರೆಸ್ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಹಾವೇರಿ ರೈತರ ಆತ್ಮಹತ್ಯೆ ಪ್ರಕರಣ ಹೇಳಿದ್ರು. 2018ರಲ್ಲಿ ರೈತರ ಆತ್ಮಹತ್ಯೆಗಳು ಈ ರಾಜ್ಯದಲ್ಲಿ ಏನಾಯ್ತು, ಮತ್ತೆ ಈಗ ಮೊನ್ನೆ ಬರಗಾಲದಲ್ಲಿ ರೈತರಿಗೆ ಇವ್ರು ಏನ್ ಮಾಡಿದ್ರು, ನಾನು ಇವರಿಗೆ ಕೇಳ್ಬಯಸ್ತಾ ಇದ್ದೀನಿ. ರೈತರ ವಿಚಾರಕ್ಕಾಗಿ ರಿಸ್ಟ್ರಿಕ್ಟ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. ರೈತರಿಗೆ 4,000 ರೂಪಾಯಿ ನಾವು ಏನು ಒಂದು ರೈತ ಸಮ್ಮಾನ್ ನಿಧಿ ಕೊಡ್ತಾ ಇದ್ವಿ, ಅದನ್ನ ನಿಲ್ಲಿಸಿದ್ರು. ರೈತರಿಗೆ ಏನು ನಾವು ಟ್ರಾನ್ಸ್ಫಾರ್ಮರ್ ಮತ್ತು ವಿದ್ಯುತ್ ಕಂಬಗಳಿಗೆ ಬಿಜೆಪಿ ಸರ್ಕಾರ ನಾವು ಡಿನ್ನರ್ ಸಭೆ ಬಗ್ಗೆ ಮಾತಾಡ್ತಾ ಇದೀವಿ, ಸಮಯ ಬಹಳ ಕಡಿಮೆ ಇದೆ. ನಾನು ಡಿನ್ನರ್ ವಿಚಾರಕ್ಕೆ ಬರ್ತೀನಿ. ಆದ್ರೆ ಅವ್ರು ರಿಸ್ಟ್ರಿಕ್ಟ್ ಆಗ್ಲಿಲ್ಲ ಅಂದ್ರೆ ಮತ್ತೆ ನಾನು ಮಾತನಾಡ್ಬೇಕಲ್ವಾ? ಅಲ್ಲ ಸರ್, ಮಾತಾಡಿ, ಬಟ್ ಈಗ ಟಾಪಿಕ್ ಡೈವರ್ಟ್ ಮಾಡ್ತಾ ಹೋದ್ರೆ ಟೈಮ್ ಇಲ್ಲ. ಅವರು ಕೂಡ ಅದು ಆಗ್ಬಾರ್ದು. ಈಗ ಲಾಸ್ಟ್ ರಿಯಾಕ್ಷನ್ ಏನು ಸರ್ ಕಾಂಗ್ರೆಸ್? ಸತ್ಯನಾರಾಯಣ್ ಸರ್, ನೇರವಾದಂತ ಪ್ರಶ್ನೆ, ನೇರವಾದಂತ ಉತ್ತರವನ್ನ ಬಯಸ್ತೀನಿ. ಕಾಂಗ್ರೆಸ್ನ ಈ ಸರಣಿ ಡಿನ್ನರ್ ಸಭೆಗಳ ಅಥವಾ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಗಳ ಬಗ್ಗೆ ನಿಮ್ಮ ಕಡೆಯ ಪ್ರತಿಕ್ರಿಯೆ ಏನು? ನೋಡಿ, ನಾನು ಈ ಸನ್ಮಾನ್ಯ ಪರಮೇಶ್ವರ್ ಅವರ ವಿಚಾರದಿಂದ ಹೇಳ್ತಾ ಇದ್ದೀನಿ. 2013ರಾಗ ಅವರನ್ನ ಷಡ್ಯಂತ್ರದಿಂದ ಸೋಲಿಸಲಾಯ್ತು. ಅವಾಗ ಅವರು ಮುಖ್ಯಮಂತ್ರಿ ಆಕಾಂಕ್ಷಿ ಇದ್ರು ಅಂತ ಹೇಳಿ ಆ ಸಂದರ್ಭದಲ್ಲಿ ಅವರನ್ನು ಸೋಲಿಸಿ ಅವ್ರನ್ನ ಹತ್ತಿಕೊಂಡು ಬರುವಂತದ್ದು ಆಯ್ತು. ವ್ಯವಸ್ಥಿತವಾಗಿ ಆ ಜನಾಂಗನ, ಸಮಾಜನ ಶೋಷಣೆ ಮಾಡಿದಂಥವ್ರು ಕಾಂಗ್ರೆಸ್ನವರು. ಅದು ಮುಂದುವರೆದು ಮೊನ್ನೆ ಏನು ಹಾಸನದಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಇತ್ತು, ಆ ಕಾರ್ಯಕ್ರಮದ ವಿಚಾರವಾಗಿ ಏನು DK ಶಿವಕುಮಾರ್ ಅವರು ಏನು ಒಂದು ಟೈಮ್ಸ್ ಅವರಿಗೆ ಒಂದು ಸಂದರ್ಶನ ಕೊಟ್ಟಂತ ಒಂದು ಸಂದರ್ಭದಲ್ಲಿ ಏನು ನಮ್ಮಲ್ಲಿ ಒಂದು ಅಗ್ರಿಮೆಂಟ್ ಆಗಿದೆ ಅನ್ನುವಂತ ಒಂದು ವಿಚಾರ ಹೇಳ್ತಾ ಇದ್ದಾರೆ. ಇವರು ಅಧಿಕಾರದ ವಿಚಾರವಾಗಿ ಸನ್ಮಾನ್ಯ ಪರಮೇಶ್ವರ್ ಅವರು ಅವಾಗ ಏನ್ ಹೇಳ್ತಾರೆ ಅಂತಂದ್ರೆ, ಅವರೇ ಮಾತಾಡ್ಕೊಂಡಿದ್ರೆ ಅವ್ರವರೇ ಮಾಡ್ಕೊಂಡು ತಗೊಳ್ ಬಿಡ್ರಿ, ಇನ್ನು ನಾವ್ಯಾಕೆ ರಾಜಕಾರಣ ಮಾಡ್ಬೇಕು ಅನ್ನುವಂತ ಸನ್ಮಾನ್ಯ ಮಾಡ್ತಾರೆ. ಈ ಊಟದ ವಿಚಾರವಾಗಿ ನಾನು ಹೇಳೋದು, ಈಗ ಈ CM ಹುದ್ದೆಯ ಚರ್ಚೆಯ ಬಗ್ಗೆ ನಡೆಯುತ್ತೆ.
ನಾನು ತುಂಬ ಸ್ಪಷ್ಟವಾಗಿ ಹೇಳುವಂಥದ್ದು, CM ಒಂದು ವೇಳೆ ನಾವು ಮಾಧ್ಯಮದಲ್ಲಿ ಗಮನಿಸಿದ ರೀತಿಯಲ್ಲಿ ಏನೋ 2.5 ವರ್ಷ ಅನ್ನೋದಿದ್ರೆ ಅದು DCM ಮತ್ತು CM ಬಿಟ್ಟರೆ ಇನ್ನೊಂದು 4 ಜನರ ಮಧ್ಯೆ ನಡೆದಿರುವಂಥ ಒಪ್ಪಂದ ಆಗಿದ್ದಿದ್ರೆ ಅದು ಮುಂದಕ್ಕೆ ಬರಲೇಬೇಕಲ್ಲ, ಗೊತ್ತಾಗಲೇಬೇಕಲ್ಲ. ಅದ್ರ ಬಗ್ಗೆ ಯಾವುದು, ನಮ್ಮದು 140 ಶಾಸಕರು ಇರುವಂಥದ್ದು, ಮತ್ತು ಎಲ್ಲಿನೂ ಸಹ ನಮ್ಮ ಪಕ್ಷದ ಮಂತ್ರಿಗಳಾಗಲಿ ಶಾಸಕರಾಗಲಿ ನಾನು KPCC ಹುದ್ದೆಗೆ ನನಗೆ ಬೇಕು ಅಂತನೋ ಅಥವಾ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತನೋ ಒಬ್ಬರು ಮಂತ್ರಿಗಳು ಇಲ್ಲಿ ತನಕ ಆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ.